ಪ್ರಾಣೇಶ್ವರ. ಲಕ್ಷ್ಮಿ, ಚೆಲುವಿನಲ್ಲಿ ಒಳೆಯುವ ಪ್ರೇಯಸಿ ಬಳಿಗೆ ಬಾರೆ ಹರಸಿ, ನಿನ್ನಂದಕ್ಕೆ ಮನಸೋತೆನು ನೀನಾದೆ ನನ್ನೊಲವಿನ ಪ್ರೇಯಸಿ. ಚೆಲುವಿನಲ್ಲಿ ಒಳೆಯುವ ಪ್ರೇಯಸಿ ಬಳಿಗೆ ಬಾರೆ ಹರಸಿ. ರತಿಯು ನಾಚಿಸುವ ಹಂದ ನಾ ಕಂಡೆ ಕಣ್ಣಂಚಿನಿಂದ. ರತಿಯು ನಾಚಿಸುವ ಹಂದ ನಾ ಕಂಡೆ ಕಣ್ಣಂಚಿನಿಂದ. ಪದಗಳು ಸಾಲದು ವರ್ಣಿಸೆ ನಿನ್ನ, ಪದಗಳು ಸಾಲದು ವರ್ಣಿಸೆ ನಿನ್ನ. ಮನದ ರಸಿಯೆ ಬಾಸೇರೆನ್ನ, ಪದಗಳು ಸಾಲದು ವರ್ಣಿಸೆ ನಿನ್ನ. ಮನದ ರಸಿಯೆ ಬಾಸೇರೆನ್ನ. ಚೆಲುವಿನಲ್ಲಿ ಒಳೆಯುವ ಪ್ರೇಯಸಿ ಬಳಿಗೆ ಬಾ ಹರಸಿ, ನಿನ್ನಂದಕ್ಕೆ ಮನಸೋತೆನು ನೀನಾದೆ ನನ್ನೊಲವಿನ ಪ್ರೇಯಸಿ. ಚೆಲುವಿನಲ್ಲಿ ಒಳೆಯುವ ಪ್ರೇಯಸಿ ಬಳಿಗೆ ಬಾರೆ ಅರಸಿ. ಮನವ ತಣಿಸುವ ಮನ ಮೋಹಿನಿಯೇ, ಮನವ ತಣಿಸುವ ಮನ ಮೋಹಿನಿಯೇ. ಅನುರಾಗದಿಂದ ಬಳಿ ಸೇರು ನೀ, ಮನವ ತಣಿಸುವ ಮನ ಮೋಹಿನಿಯೇ. ಅನುರಾಗದಿಂದ ಬಳಿ ಸೇರು ನೀ. ನಾರಾಯಣನ ಅನುಪಮ ಸುಂದರಿ, ನಾರಾಯಣನ ಅನುಪಮ ಸುಂದರಿ. ಒಲಿದು ಹೃದಯವ ಸೇರು ನೀ. ಈ ನಾರಾಯಣನ ಅನುಪಮ ಸುಂದರಿ, ಒಲಿದು ಹೃದಯವನ್ನು ಸೇರು ನೀ. ಚೆಲುವಿನಲ್ಲಿ ಒಳೆಯುವ ರೂಪಸಿ ಬಳಿಗೆ ಬಾರೆ ಹರಸಿ, ನಿನ್ನಂದಕ್ಕೆ ಮನಸೋತೆನು ನೀನಾದೆ ನನ್ನೊಲವಿನ ಪ್ರೇಯಸಿ. ಚೆಲುವಿನಲ್ಲಿ ಒಳೆಯುವ ರೂಪಸಿ ಬಳಿಗೆ ಬಾರೆ ಹರಸಿ, ಬಳಿಗೆ ಬಾರೆ ಹರಸಿ, ಬಳಿಗೆ ಬಾರೆ ಹರಸಿ. ನನ್ನಲ್ಲಿಯೇ ಏಕಾಮೃತವಾಗಿದ್ದ ಈ ನಿಮ್ಮ ಮನಸ್ಸು ನಿಮ್ಮ ಕಣ್ಣುಗಳು ಆ ಕಡೆ ತಿರುಗಿ ನೋಡುವಂತಾಯಿತು, ಏಕೆ ಸ್ವಾಮಿ? ದೇವಿ, ಹಸಿದವನು ತನ್ನ ಹಸಿವನ್ನು ತೀರಿಸಿಕೊಳ್ಳಲು ಆಹಾರವನ್ನು ಹುಡುಕಿಕೊಂಡು ವೈಕುಂಠಕ್ಕೆ ಬರುತ್ತಿದ್ದಾನೆ. ದೇವತೆಗಳಿರುವಾಗ ಕಷ್ಟವೆಂದರೆ ಏನು ಸ್ವಾಮಿ? ಮರಣ ಬಾರದಂತೆ ವರವನ್ನು ಪಡೆದಿರುವ ಆ ಹಿರಣ್ಯ ಕಶ್ಯಪನ ಕಿರುಕುಳವು ಅತಿಯಾಗಿರಬೇಕು. ಆದ್ದರಿಂದ ಅವನು ನನ್ನ ಸನ್ನಿಧಿಗೆ ಬರುತ್ತಿದ್ದಾರೆ. ರಂಭಾ ಊರ್ವಶಿ ಮೇನಕೆ ತಿಲೋತ್ತಮೆಯರು ತನ್ನ ಸೆರಗಿನ ಮನೆ ಮುಂದೆ ಬಿಟ್ಟುಕೊಂಡು ಆನಂದದಿಂದ ಇರುವ ಆ ಇಂದ್ರನು ತಾನು ಮಾತ್ರ ಸುಖವಾಗಿರಬೇಕು, ಬೇರೆಯವರು ಅವನ ದೃಷ್ಟಿಯಲ್ಲಿ ಸುಖವಾಗಿರಬಾರದೇನು ಸ್ವಾಮಿ? ನಿಜ ದೇವಿ, ಹೌದು ಹೌದು, ನಿನ್ನ ಮಾತು ನಿಜ. ಆ ದೇವೇಂದ್ರನಿಗೆ ನಾವಿಬ್ಬರು ಇಷ್ಟೊಂದು ಸಂತೋಷವಾಗಿರುವುದು ಇಷ್ಟವಿಲ್ಲವೆಂದು ಕಾಣುತ್ತದೆ. ಅವನು ಇಲ್ಲಿಗೆ ಬಂದರೆ ಅವನನ್ನು ನಾನು ತಿರುಗೂ ಸಹ ನೋಡುವುದಿಲ್ಲ. ಸ್ವಾಮಿ, ಇಷ್ಟು ಮಾತೇಕೆ ಸ್ವಾಮಿ? ಅವರ ಒಳಗೆ ಬರದಂತೆ ವೈಕುಂಠದ ಬಾಗಿಲನ್ನು ಮುಚ್ಚಿಸಿ ಬಿಟ್ಟರೆ? ಎಲ್ಲಿಯಾದರೂ ಉಂಟೆ. ಒಂದು ವೇಳೆ ವೈಕುಂಠದ ಬಾಗಿಲನ್ನು ಮುಚ್ಚಿಬಿಟ್ಟರೆ ಈ ನಿನ್ನ ಪತಿ
ಆ ದಾನವನಿಗೆ ಎದರಿ ವೈಕುಂಠದ ಬಾಗಿಲನ್ನು ಮುಚ್ಚಿದ್ದಾನೆ ಎಂಬ ಸಂದೇಶ ಲೋಕಗಳಿಗೆ ರವಾನೆ ಆಗುವುದಿಲ್ಲವೇ ದೇವಿ? ಅಯ್ಯೋ ಸ್ವಾಮಿ, ಈ ವಿಚಾರವು ನಮ್ಮ ಹಿರಿಯರಿಗೆ ತಾನೇ ತಿಳಿದಿರುವುದು, ಅವರಿಗೆ ಹೇಗೆ ಗೊತ್ತಾಗುತ್ತದೆ? ಎಂತಹ ಗುಟ್ಟಿನ ವಿಚಾರವಾದರೂ ನಾರದ ಎಲ್ಲವನ್ನು ಪತ್ತೆ ಹಚ್ಚಿ ಲೋಕಗಳಿಗೆ ಸಾರಿ ಬಿಡುತ್ತಾನೆ ದೇವಿ. ಇಂತಹ ಬಣ್ಣದ ಮಾತುಗಳನ್ನಾಡಿ ನನ್ನನ್ನು ಸಂತೈಸಿ ಭಕ್ತರ ಮಾತನ್ನು ಕೇಳುವರಿ. ನಿಮಗೆ ನಾನು ಬೇಡ, ಆ ಭಕ್ತರೇ ಬೇಕು ತಾನೆ. ನಾನೇಕಿಲ್ಲಿರಬೇಕು? ನಾನು ಹೋಗುವೆನು ಸ್ವಾಮಿ. ಲಕ್ಷ್ಮಿ ಲಕ್ಷ್ಮಿ, ಎಷ್ಟೇ ಆದರೂ ನೀನು ನನ್ನ ಜಗಜ್ಜನನಿ ಅಲ್ಲವೇ? ಪ್ರಾಣೇಶ್ವರ, ಒಂದು ವೇಳೆ ನಾನು ನಿನ್ನನ್ನು ಕಳಿಸಿಬಿಟ್ಟರೆ ಸಂತೋಷವಾಗೋದು ದೇವರೇ? ಇಲ್ಲ ಸ್ವಾಮಿ. ಅವರು ಇಲ್ಲಿಗೆ ಬಂದರೆ ಅವರ ಕರ್ತವ್ಯ ನಿರ್ವಹಿಸುವುದು ನಮ್ಮ ಭಾಗ್ಯವಲ್ಲವೇ? ಸ್ವಾಮಿ, ಹಾಸ್ಯಕ್ಕಾಗಿ ಮಾತನಾಡಿದನು ಸ್ವಾಮಿ. ಇದು ಪರಿಹಾಸ್ಯವೆಂದು ಭಾವಿಸಿ ನನ್ನನ್ನು ಕ್ಷಮಿಸಿ. ಪ್ರಿಯಾ, ಪ್ರಾಣೇಶ್ವರಿ, ಸುಖದ ಸ್ವಪ್ನಗಾನ ಎದೆಯ ಆಸೆ ತಾನ ಒಲವ ಭಾವವೀಣ ನೀ ಮಿಡಿದೆ ನಾನುಳಿದೆ, ಅದುವೇ ಜೀವನ, ಅದುವೇ ಜೀವನ. ಸುಖದ ಸ್ವಪ್ನಗಾನ ಎದೆಯ ಆಸೆತಾನ ಒಲವ ಭಾವವೀರ ನೀ ಮಿಡಿದೆ ನಾನುಳಿದೆ, ಅದುವೇ ಜೀವನ, ಅದುವೇ ಜೀವನ. ಸ್ವರವೇಳು ಕಲಿತಿರಾಗ ಅನುರಾಗ ಭಾವಯೋಗ, ಶ್ರುತಿಲಯದ ಮಿಲನದಲ್ಲಿ ಅನುರಾಗ ಭಾವಯೋಗ, ಜನುಮ ಜನುಮದ ಬಂಧ ಅನುಬಂಧ ನಮ್ಮದು, ತಪಸ್ಸಿನ ಫಲವಿದು ಜೀವನ ಫಲವಿದು. ನಮ್ಮದು ಫಲವಿದು, ತಪಸ್ಸಿನ ಫಲವಿದು. ಪ್ರಿಯಾ, ಪ್ರಾಣೇಶ್ವರಿ, ಸುಖದ ಸ್ವಪ್ನಗಾನ ಎದೆಯ ಆಸೆತಾನ ಒಲವ ಭಾವವೀರ ನೀ ಮಿಡಿದೆ ನಾನುಳಿದೆ, ಅದುವೇ ಜೀವನ, ಅದುವೇ ಜೀವನ, ಅದುವೇ ಜೀವನ. ಲಕ್ಷ್ಮಿ, ಪ್ರಿಯಾ, ಯಾರು ಆಗಮನವಾಗಲಿದೆ, ಸ್ವಲ್ಪ ಹೊತ್ತು ವಿಶ್ರಾಂತಿಸೋಣವೇ? ಬನ್ನಿ ಸ್ವಾಮಿ. ಕೈ ತೋರಿ ಕಾಪಾಡು ನಾರಾಯಣ,
ದಯೆ ತೋರಿ ಕಾಪಾಡು ನಾರಾಯಣ, ಕೃಪೆ ತೋರಿ ಕಾಪಾಡು ನಾರಾಯಣ. ಕೃಪೆ ತೋರಿ ಕಾಪಾಡು ನಾರಾಯಣ, ದಯೆ ತೋರಿ ಕಾಪಾಡು ನಾರಾಯಣ. ನಾರಾಯಣ 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 ಶ್ರೀಮನ್ನಾರಾಯಣ. ದರ್ಪವನ ತಾಳಲಾರೆವು, ದಾನವರ ದರ್ಪವನ ತಾಳಲಾರೆವು, ಧನುಜರವು ಪಡಳ ನಾವು ಸಹಿಸಲಾರೆವು. ಧನುಜರವು ಪಡಳ ನಾವು ಸಹಿಸಲಾರೆವು, ದಯೆ ತೋರಿ ಕಾಪಾಡು ನಾರಾಯಣ, ಕೃಪೆ ತೋರಿ ಕಾಪಾಡು ನಾರಾಯಣ, ದಯೆ ತೋರಿ ಕಾಪಾಡು ನಾರಾಯಣ. ನಾರಾಯಣ 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 ಶ್ರೀಮನ್ನಾರಾಯಣ. ನಾರಾಯಣ ನಾರಾಯಣ ಕಾಪಾಡು ಕಾಪಾಡು. ಇಂದ್ರಾದಿ ದೇವತೆಗಳೇ, ಏಕೀ ಆತಂಕ, ಏಕೀ ತಳಮಳ? ದೇವ, ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕನಾಗಿ ರಾರಾಜಿಸುತ್ತಿರುವ ನಿನಗೆ ತಿಳಿಯದೆ? ಆಪದ್ ಬಾಂಧವ ಅನಾಥ ರಕ್ಷಕ, ನೀನೇ ನಮಗೆ ದಿಕ್ಕು. ದೇವ, ಆ ದೈತ್ಯನು ಹೊರಪಡೆದು ಬಂದಿದ್ದಾನೆ, ಬ್ರಹ್ಮನಿಂದ ಹೊರಪಡೆದು ಬಂದಿದ್ದಾನೆ. ತಪಸ್ಸು ಮಾಡುವುದು, ಹೊರ ಪಡೆಯುವುದು, ನೇರವಾಗಿ ನಮ್ಮ ಮೇಲೆ ದಾಳಿ ಮಾಡುವುದು, ಇದೆಂಥ ವಿಪರ್ಯಾಸ! ದೇವ ದೇವ, ನಾವು ನಿನ್ನ ಆಜ್ಞಾಧಾರಕರು, ಆದರೂ ನಮಗೆ ಈ ಆತಂಕವೇ? ತಂದೆ, ನೀನಿದ್ದು ನಮಗೆ ಚಿಂತೆ. ಧರ್ಮಕ್ಕೆ ವಿರುದ್ಧವಾಗಿ ನಡೆದವರು ಈ ಬ್ರಹ್ಮಾಂಡದಲ್ಲಿ ಯಾರು ಉಳಿದಿದ್ದಾರೆ ಹೇಳಿ? ಈಗ ಕೇಳಿ ದಿಕ್ಪಾಲಕರೇ, ಈಗ ಕೇಳಿ, ಮರಣ ಬಾರದಂತೆ ವರವನ್ನು ಪಡೆದಿರುವ ಆ ಹಿರಣ್ಯಕಶಿಪುವಿಗೆ ಆ ವರದಿಂದಲೇ ಆತನ ಮರಣವಿರುವುದು ಎಂಬುದು ಆ ದೈತ್ಯದಾನವನಿಗೆ ತಿಳಿಯದು. ಕಾಲ ಬರುವ ತನಕ ಕಾಯಿರಿ, ಆತನನ್ನು ನಾನು ಸಂಹರಿಸುತ್ತೇನೆ. ಈಗ ನಿಮ್ಮ ನಿಮ್ಮ ಲೋಕಗಳಿಗೆ ಹೋಗಿ ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ. ಆಗಲಿ ಪ್ರಭು. ತಥಾಸ್ತು. ಈಗ ದೇವಿ, ಸ್ವಾಮಿ, ಈ ಹಾಲಿನ ಸಮುದ್ರದಲ್ಲಿ ಸ್ವಲ್ಪ ಹೊತ್ತು ಈಜಾಡಿ ನಲಿದಾಡಿ ಕುಣಿದಾಡೋಣವೇ? ಹಾಯಾಗ್ಲಿ ಪ್ರಿಯ. ನಿನ್ನ ಪಡೆದ ಲಕುಮಿ ನಾನು ಭಾಗ್ಯವಂತನು, ಲಕುಮಿ ನಿನ್ನ ಕರವ ಪಿಡಿದ ಪುಣ್ಯವಂತನು. ನಿನ್ನ ಪಡೆದ ಲಕುಮಿ ನಾನು ಭಾಗ್ಯವಂತನು, ಲಕುಮಿ ನಿನ್ನ ಕರವ ಪಿಡಿದ ಪುಣ್ಯವಂತನು. ಭಾಗ್ಯವಂತನು ಪುಣ್ಯವಂತನು, ಭಾಗ್ಯವಂತನು ಪುಣ್ಯವಂತನು, ರಮಯ ಹೃದಯ ಕಮಲದೊಡೆಯ ಶ್ರೀಕಾಂತನು. ರಮಯ ಹೃದಯ ಕಮಲದೊಡೆಯ ಶ್ರೀಕಾಂತನು. ನಿನ್ನ ಪಡೆದ ಲಕುಮಿ ನಾನು ಭಾಗ್ಯವಂತನು, ಲಕುಮಿ ನಿನ್ನ ಕರವ ಪಿಡಿದ ಪುಣ್ಯವಂತನು. ಸರಿಮ ಪನಿಸ ಸನಿಪ ಮರಿಸ, ಸರಿಮ ಪನಿಸ ಸನಿಪ ಮರಿಸ, ನಿಸ 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 ಮರಿಸ. ವೈಕುಂಠದಲ್ಲಿ ನಾವು ನಲಿದಾಡುವ, ಪ್ರೇಮ ಸುಖವ ಪಡೆದು ನಾವು
ವೈಕುಂಠದಲ್ಲಿ ನಾವು ನಲಿದಾಡುವ, ಪ್ರೇಮ ಸುಖವ ಪಡೆದು ನಾವು ಕುಣಿದಾಡುವ. ತಕಿಟ ತಜಿಣ ತಕಿಟ ತಜಿಣ ತಕಿಟ ತಜಿಣ ತಾ, ತಕಿಟ ತಜಿಣ ತಕಿಟ ತಜಿಣ ತಕಿಟ ತಜಿಣ ತಾ. ವೈಕುಂಠದಲ್ಲಿ ನಾವು ನಲಿದಾಡುವ, ಪ್ರೇಮ ಸುಖವ ಪಡೆದು ನಾವು ಕುಣಿದಾಡುವ. ಹಾಲ ಕಡಲಿನಲ್ಲಿ ನಾವು ಈಜಾಡುವ, ಹಾಲ ಕಡಲಿನಲ್ಲಿ ನಾವು ಈಜಾಡುವ. ಪ್ರೇಮ ಲೋಕದಲ್ಲಿ ನಾವು ತೇಲಾಡುವ, ಪ್ರೇಮ ಲೋಕದಲ್ಲಿ ನಾವು ತೇಲಾಡುವ. ನಿನ್ನ ಪಡೆದ ಲಕುಮಿ ನಾನು ಭಾಗ್ಯವಂತನು, ಲಕುಮಿ ನಿನ್ನ ಕರವ ಪಿಡಿದ ಪುಣ್ಯವಂತನು. ದೇವಿ ಪ್ರಾಣೇಶ್ವರಿ ಲಕ್ಷ್ಮಿ, ನಿನ್ನ ಪಡೆದ ಲಕುಮಿ ನಾನು ಭಾಗ್ಯವಂತನು, ಲಕುಮಿ ನಿನ್ನ ಕರವ ಪಿಡಿದ ಪುಣ್ಯವಂತನು. ಆಹಾ ಭಾಗ್ಯವಂತನು ಪುಣ್ಯವಂತನು. ರಮಯ ಹೃದಯ ಕಮಲದೊಡೆಯ ಶ್ರೀಕಾಂತನು, ನಿನ್ನ ಪಡೆದ ಲಕುಮಿ ನಾನು ಭಾಗ್ಯವಂತನು, ಲಕುಮಿ ನಿನ್ನ ಕರವ ಪಿಡಿದ ಪುಣ್ಯವಂತನು. ಆಹಾ ಭಾಗ್ಯವಂತನು, ಓಹೋ ಪುಣ್ಯವಂತನು, ಆಹಾ ಭಾಗ್ಯವಂತನು. ಇಲ್ಲ ಈ ಮೂರು ಲೋಕದೊಳಗೆ ನಮಗಾರು ಸಾಟಿ ಇಲ್ಲ, ಈ ಮೂರು ಲೋಕದೊಳಗೆ. ಲೋಕ ಲೋಕಗಳು ಕೈಯ ಕೆಳಗೆ, ನಾಲ್ಕ ನರಕಗಳು ಮುಷ್ಟಿಯೊಳಗೆ. ಸೋಲಿಲ್ಲ ನಮಗೆ, ಸಾವಿಲ್ಲ ಕೊನೆಗೆ, ದೈತ್ಯೇಂದ್ರ ಸವನೆ ನಮಗೆ. ನಮಗಾರು ಸಾಟಿ ಇಲ್ಲ ಈ ಮೂರು ಲೋಕದೊಳಗೆ, ನಮಗಾರು ಸಾಟಿ ಇಲ್ಲ ಈ ಮೂರು ಲೋಕದೊಳಗೆ. ದಗ 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 ಉರಿಯುತ್ತಿದೆ, ಎದೆ ಉರಿಯುತ್ತಿದೆ, ರಣ ರಣ ರಕ್ತವು ಕುದಿಯುತ್ತಿದೆ ಕುದಿಯುತ್ತಿದೆ. ಕಶ್ಯಪನದೇನು ಬಗೆಯುವ ಆಸೆ ನನಗೆ. ನಮಗಾರು ಸಾಟಿ ಇಲ್ಲ ಈ ಮೂರು ಲೋಕದೊಳಗೆ, ನಮಗಾರು ಸಾಟಿ ಇಲ್ಲ ಈ ಮೂರು ಲೋಕದೊಳಗೆ. ದಿಕ್ಪಾಲಕರೇ, ಶ್ರೀಮನ್ನಾರಾಯಣನ ಬೆಂಬಲ ರಕ್ಷಣೆ ನಮಗಿರುವಾಗ ಇನ್ನು ನಾವು ದೈತ್ಯನಿಗೆ ಅಂಜಬೇಕಾಗಿಲ್ಲ. ದೇವರಾಜ, ಆ ದಾನವರ ಬುಡವನ್ನೇ ಕಿತ್ತೆಸೆಯಬೇಕು. ಅವರಿರುವ ತನಕ ನಮಗೆ ಮಾತ್ಸರ್ಯ ತಪ್ಪಿದ್ದಲ್ಲ. ಆ ಕಶ್ಯಪನು ಇಲ್ಲಿಗೆ ಬಂದರೆ ಅವನ ರುಂಡವನ್ನು ಚೆಂಡಾಡಿ ಅವನಿಗೆ ಅಂತ್ಯ ಕಾಣಿಸುತ್ತೇನೆ. ಇನ್ನು ಭಯದ ಮಾತಿಲ್ಲ ಮಹೇಂದ್ರ, ದಿಕ್ಪಾಲಕರನ್ನು ಕೆಣಕುವ ಶಕ್ತಿ ಅವನಿಗುಂಟೆ. ಅಮರೇಂದ್ರ, ಆ ದಾನವರಿಗಿಂತ ನಾವೇನು ಕಡಿಮೆ ಇಲ್ಲ. ನಮ್ಮ ದಿಕ್ಪಾಲಕರ ಮುಂದೆ ಆ ಕುನ್ನಿಗಳ ಯಾವ ಲೆಕ್ಕ? ದೇವೇಂದ್ರ, ಓಹೋ ದಾನವೇಂದ್ರ, ದಾನವೇಂದ್ರ, ಸ್ವಾಗತ ಸುಸ್ವಾಗತ. ಏನೇನೇ ಸ್ವಾಗತ. ಶಾಂತನಾಗು ಶಾಂತನಾಗು. ಇಷ್ಟೊಂದು ಆಗ್ರಹವೇಕೆ ಸಹೋದರ? ಮೋಚ್ಚಬಾಯಿ, ಸಹೋದರನಂತೆ ಸಹೋದರ. ನಾನಿಲ್ಲದ ವೇಳೆಯಲ್ಲಿ ಅಂತಃಪುರವನ್ನು ಪ್ರವೇಶಿ ಗರ್ಭಿಣಿಯಾಗಿದ್ದ ನನ್ನ ಪತ್ನಿಯನ್ನು ಗರ್ಭಪಾತ ಮಾಡಲು ಹೋಗಿದ್ದ ದ್ರೋಹಿ. ಸುಳ್ಳು ಸುಳ್ಳು. ಅತ್ತಿಗೆ ತುಂಬು ಗರ್ಭಿಣಿ, ಒಂಟಿಯಾಗಿದ್ದಾಳಲ್ಲ. ಸ್ವರ್ಗಕ್ಕೆ ಬರಲಿ, ಬಯಕೆಗಳನ್ನೆಲ್ಲ ಈಡೇರಿಸಿಕೊಳ್ಳಲಿ ಎಂದು ಕರೆಯಲು ಹೋಗಿದ್ದೆ. ಬಾಕ್ಯದರೆ ಜೊಟ್ಟಡಿಯುವುದು, ಎದ್ದರೆ ಕಾಲಿಡಿಯುವುದು. ವಿಜಯೀ ಭವ. ದೈತ್ಯೇಂದ್ರ, ನೀವು ಸಹೋದರರು. ಇಂದ್ರನಿಂದ ತಿಳಿಯದೆ ತಪ್ಪು ನಡೆದಿರಬಹುದು. ಕ್ಷಮಿಸೋ ಉದಾರ ಗುಣವನ್ನು ತೋರೋ. ಕ್ಷಮೆ, ದೇವನಿಗೆ ಕ್ಷಮೆ. ಹೌದು, ಎಷ್ಟಾದರೂ ಸ್ವರ್ಗಾಧಿಪತಿ ಅಲ್ಲವೇ? ಯಾರು? ಸ್ವರ್ಗಾಧಿಪತಿ ನಾನು, ಸ್ವರ್ಗಾಧಿಪತಿ ನಾನು. ದಂಡಂ ದಶಗುಣಂ ಭವೇತ್. ದೇವತೆಗಳೇ, ಎನ್ನ ಮುಂದೆ ಪಾರಿಜಾತ ಪುಷ್ಪಗಳಿಂದ ನನ್ನ ಪಾದ ಪೂಜೆ ಮಾಡಬೇಕು. ಯಾರು 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 ಅಲ್ಲಿ ಹೋಗುತ್ತಿರುವ? ಈಕೆ ನನ್ನ ಪತ್ನಿ ಸಚಿದೇವಿ. ಒಳತಂಟೆಗೆ ಹೋಗಬೇಡ. ಛೇ ಕಾಮಕ, ನಿನ್ನ ಹಾಗೆ ಕಂಡ ಹೆಣ್ಣಿಗೆ ಕಣ್ಣಾಕುವ ಕಾಮಾರ್ಥ ನಾನೆಂದು ಭಾವಿಸಿದೆಯ? ಎಲ್ಲಿ ಎಲ್ಲಿ
ಓ ನಿನ್ನ ರಂಬೆ, ಊರ್ವಶಿ, ಮೇನಕಿ, ತಿಲೋಚನೆ. ರಂಬೆ, ಉರ್ವಶಿ, ಮೇನಕೆ, ತಿಲೋತ್ತಮೆ, ಬನ್ನಿ ಬನ್ನಿ, ನಮ್ಮಣ್ಣ ದೈತ್ಯ ಚಕ್ರವರ್ತಿ ಬಂದಿದ್ದಾನೆ. ಚಲೋ ರಂಬಾದಿ ಊರ್ವಶಿ. ಹೊಲೆ ಮಹೇಂದ್ರ, ನೀನೇಕೆ ಇಂದ್ರ ಪದವಿಗೆ ಎಷ್ಟು ಸಾಯುತ್ತೇ ಎಂದು. ಎಲ್ಲ ರಂಬಾದಿ ಊರ್ವಶಿಯರಿ, ನಿಮಗಿಂತ ನಮ್ಮ ರಾಕ್ಷಸ ಕನ್ಯರೇ ಎಷ್ಟು ಮೇಲು. ತೊಲಗಿ ಹೋಗಿ. ಸೇನಾಧಿಪತಿ, ಅಷ್ಟ್ ದಿಕ್ಪಾಲಕರನ್ನು ಬಂಧಿಸಿ ನಮ್ಮ ಅರಮನೆಗೆ ಸೆಳೆದು ತನ್ನಿ. ನಾನೀಗಲೇ ಹೋಗಿ ಆ ಹಾರಿಯನ್ನು ಕೊಂದು ಬರುತ್ತೇನೆ. ಆಗಬಹುದು ಅಪ್ಪಣ ಪ್ರಭು. ಲಕ್ಷ್ಮಿ, ಸ್ವಾಮಿ, ಆ ದೈತ್ಯದಾನವನು ನಮ್ಮನ್ನು ಹುಡುಕಿಕೊಂಡು ಈ ಅರಮನೆಗೆ ಬರುತ್ತಿದ್ದಾನೆ. ಸ್ವಲ್ಪ ಹೊತ್ತು ಮರೆಯಾಗೋಣ ದೇವಿ. ಹಾಗೆ ಆಗಲಿ ಪ್ರಿಯ, ಬನ್ನಿ. ಚಲೋ ಎಲವ ಹಾರಿ, ಮಾಯಾವಿ, ಕಪಟಿ, ನಾನು ಬರುವನೆಂದು ಮರೆಯಾಗಿ ಅವಿತುಕೊಳ್ತಿರುವೆಯ. ಎಲ್ಲಿರುವೆ? ಬಾರೋ ಬಾರೋ, ನನ್ನ ಎದುರಿಗೆ ನಿಲ್ಲು. ನಿನ್ನಂತ ದುಷ್ಟರ ಕಣ್ಣಿಗೆ ಅವನು ಕಾಣುವುದಿಲ್ಲ. ಯಾವನವನಾಗೊಂದವನು? ನಾನು ಜಲ ವಿಷ ಜಂತುವೆ, ಅಪ್ಪಳಿಸಿ ಬಿಡುವೆನು. ಶಾಸ್ತ್ರ ಬಾಯಿಂದ ವಿಷ ಕಕ್ಕುವನು ನಾನು, ನೀನು. ಆರ್ಯನ್ನು ಕೊಲ್ಲಲು ಬಂದು ಅವನ್ನು ಕೊಂದು ಎಂದು ಅಪಕೀರ್ತಿ ಬರಬಾರದೆಂದು ಬಿಟ್ಟಿದ್ದೇನೆ. ಭಾಗ್ಯಸ ತಲೆಯನ್ನು ಭಾಗ್ಯಸ ತಲೆಯನ್ನು ಹೇಳು. ಓ ನಿನ್ನ ಅಂಜುಪುರಕನಿಗೆ ಸಾವು ಸಮೀಪಿಸಿತು ಎಂದು. ಜಲ್ದಿ ಮರೆಯಾದೆ ಮದಾಂತಾನೆ, ಎಲ್ಲಿ ಮರೆಯಾದೆ, ಎಲ್ಲಿ ಮರೆಯಾದೆ ಮದಾಂತಾನೆ, ಎಲ್ಲಿ ಮರೆಯಾದೆ. ಗರುಡ ಹರಿಯನಿನ ಕರಳ ಬಗೆಯುವ ಕಾಸವಾತೋರು. ಗರುಡ ಹರಿಯನಿನ ಕರಳ ಬಗೆಯುವ ಕಾಸವಾತೋರು. ಜಲ್ದಿ ಮರೆಯಾದೆ ಮದಾಂತಾನೆ, ಎಲ್ಲಿ ಮರೆಯಾದೆ. ಕರಿಸನಿನ ಸೊಕ್ಕು ಮರಿದು ಸೆಗೆದು ಎಸೆವೆ ನಿನ್ನ. ಒಕ್ಕೆ ಬರುವರನ ಕೋಪದಲ್ಲಿ ನಾ ಸುಟ್ಟು ಬಿಡುವೆ ನಿನ್ನ. ಕರಿಸನಿನ ಸೊಕ್ಕು ಮರಿದು ನಾ ಸೆಗೆದು ಎಸೆವೆ ನಿನ್ನ. ಒಕ್ಕೆ ಬರುವರನ ಕೋಪದಲ್ಲಿ ನಾ ಸುಟ್ಟು ಬಿಡುವೆ ನಿನ್ನ. ಎಲ್ಲಿರುವೆ ಬಾರೋ, ಎಲ್ಲಿರುವೆ, ಎಲ್ಲಿರುವೆ ಬಾರೋ, ಎಲ್ಲಿರುವೆ. ಧೈರ್ಯವಿದ್ದರೆ ದೈತನ ಎದುರಲ್ಲಿ ಸಾಹಸವಾದವರು. ಧೈರ್ಯವಿದ್ದರೆ ದೈತನ ಎದುರಲ್ಲಿ ಸಾಹಸವಾದವರು. ಎಲ್ಲಿ ಮರೆಯಾದೆ ಮದೊಂದನೆ, ಎಲ್ಲಿ ಮರೆಯಾದೆ ಮದೊಂದನೆ, ಎಲ್ಲಿ ಮರೆಯಾದೆ ಮದೊಂದನೆ, ಎಲ್ಲಿ ಮರೆಯಾದೆ. ಲಕ್ಷ್ಮಿ, ಸ್ವಾಮಿ, ಬಾರೆ ನನ್ನ ಭಾಗ್ಯ ನಿಧಿಯ ಶ್ರೀಲಕ್ಷ್ಮಿಯೇ, ಪಾಲ್ಗಡಲ ಸಿರಿದೇವಿ ಹೃದಯ ರಾಣಿಯೇ. ಪ್ರಿಯ, ಗಣೇಶ್ವರಿ, ಬಾರೆ ನನ್ನ ಭಾಗ್ಯ ನಿಧಿಯ ಶ್ರೀಲಕ್ಷ್ಮಿಯೇ, ಪಾಲ್ಗಡಲ ಸಿರಿದೇವಿ ಹೃದಯ ರಾಣಿಯೇ. ಚಂದ್ರ ಸೋದರಿ ಚೆಲುವ ಚಂದ್ರಿಕೆ, ಚಂದ್ರ ಸೋದರಿ ಚೆಲುವ ಚಂದ್ರಿಕೆ. ಅನುರಾಗದ ಅಲೆಯಲ್ಲಿ ಆನಂದದಿ ತೇಲುವ,
ಅನುರಾಗದ ಅಲೆಯಲ್ಲಿ ಆನಂದದಿ ತೇಲುವ ಬಾರೆ ನನ್ನ ಭಾಗ್ಯ ನಿಧಿಯೇ ಶ್ರೀಲಕ್ಷ್ಮೇ, ಪಾಲ್ಗಡಲ ಸಿರಿದೇವಿ ಹೃದಯ ರಾಣಿಯೇ. ಸುಮಹಾಸವ ಕಳೆದೆ ನಿನ್ನೊಲವಿಂದ, ಅನುರಾಗವ ಹೊಂದಿದೆ ಆನಂದದಿಂದ. ಗರಿಸ ನಿಸ ಪದಮಪ ಗರಿಸ ನಿಸ, ಗರಿಸ ನಿಸ ಪದಮಪ ಗರಿಸ ನಿಸ, ಗಮರಿಗ ನಿಸ ಪದ ಸರಿಮ ಪನಿಸ ಸನಿಪಮ. ಈ ಸುಮಹಾಸವ ಕಳೆದೆ ನಿನ್ನೊಲವಿಂದ, ಆನಂದವ ಹೊಂದಿದೆ ಅನುರಾಗದಿಂದ. ಮಲುಮೋಹಗೊಂಡೆ ಚೆಲ್ಲುವ ಸಿರಿಯ ಕಂಡು, ಮಲುಮೋಹಗೊಂಡೆ ಚೆಲ್ಲುವ ಸಿರಿಯ ಕಂಡು. ತನ್ನೆ ನಾದೆ ಮಾನ್ಯ ನಾದೆ ಭಾಗ್ಯವಂತನಾದೆ, ತನ್ನೆ ನಾದೆ ಮಾನ್ಯ ನಾದೆ ಭಾಗ್ಯವಂತನಾದೆ. ಬಾರೆ ನನ್ನ ಭಾಗ್ಯ ನಿಧಿಯ ಶ್ರೀಲಕ್ಷ್ಮೇ, ಪಾಲ್ಗಡಲ ಸಿರಿದೇವಿ ಹೃದಯ ರಾಣಿಯೇ. ಪ್ರಾಣೇಶ್ವರಿ, ನಿತ್ಯ ನಿನ್ನ ಸವಿಯ ನುಡಿಯು ಪ್ರೇಮ ಗಾನವು, ನಿತ್ಯ ನಿನ್ನ ಒಲುಮೆ ನನಗೆ ಪ್ರೇಮ ಪೂಜೆಯು. ಗರಿಸ ನಿಸ ಪದಮಪ ಗರಿಸ ನಿಸ, ಗರಿಸ ನಿಸ ಪದಮಪ ಗರಿಸ ನಿಸ, ಗಮರಿಗ ನಿಸ ಪದ ಸರಿಮಪ ನಿಸ ಸರಿ. ನಿತ್ಯ ನಿನ್ನ ಸವಿಯ ನುಡಿಯು ಪ್ರೇಮ ಗಾನವು, ನಿತ್ಯ ನಿನ್ನ ಒಲುಮೆ ನನಗೆ ಪ್ರೇಮ ಪೂಜೆಯೋ. ಆಲಿಂಗನವೇ ಪರಮಹಾರಾಧನೆಯೋ, ಆಲಿಂಗನವೇ ಪರಮಹಾರಾಧನೆಯೋ. ಪದ್ಮಾಲಯ ಪದ್ಮಪ್ರಿಯ ಹೃದಯ ದೇವಿಗೆ, ಪದ್ಮಾಲಯ ಪದ್ಮಪ್ರಿಯ ಹೃದಯ ದೇವಿಗೆ. ಬಾರೆ ನನ್ನ ಭಾಗ್ಯ ನಿಧಿಯ ಶ್ರೀಲಕ್ಷ್ಮೇ, ಪಾಲ್ಗಡಲ ಸಿರಿದೇವಿ ಹೃದಯ ರಾಣಿಯೇ. ಚಂದ್ರ ಸೋದರಿ ಚೆಲುವ ಚಂದ್ರಿಕೆ, ಚಂದ್ರ ಸೋದರಿ ಚೆಲುವ ಚಂದ್ರಿಕೆ. ಅನುರಾಗದ ಅಲೆಯಲ್ಲಿ ಆನಂದದಿ ತೇಲುವ, ಅನುರಾಗದ ಅಲೆಯಲ್ಲಿ ಆನಂದದಿ ತೇಲುವ. ಬಾರೆ ನನ್ನ ಭಾಗ್ಯ ನಿಧಿಯ ಶ್ರೀಲಕ್ಷ್ಮೇ, ಪಾಲ್ಗಡಲ ಸಿರಿದೇವಿ ಹೃದಯ ರಾಣಿಯೇ. ನನ್ನ ಹೃದಯ ರಾಣಿಯೇ, ನಿನ್ನ ಹೃದಯ ರಾಣಿಯೇ. ಸ್ವಾಮಿ, ಏಕೆ ಸ್ವಾಮಿ, ಏನಾಯಿತು? ಕೋಪವೇ? ಲಕ್ಷ್ಮಿ, ನಿನ್ನ ಹೊಸ ಸ್ಥಳವಾದ ಪಾರಿಜಾತ ಅಲ್ಲವೇ ನೀನು? ನನ್ನ ಪಾರಿಜಾತ ಆದ ಮೇಲೆ ನನಗೇಕೆ ಕೋಪ? ಆದರೆ ಆದರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ವೈಕುಂಠದಲ್ಲಿ ನನ್ನೊಬ್ಬನನ್ನೇ ಬಿಟ್ಟು ಹೋಗುತ್ತೀಯಲ್ಲ, ಅದಕ್ಕೆ. ಇದಕ್ಕೇನು ಕಮ್ಮಿಲ್ಲ ಸ್ವಾಮಿ. ಪ್ರಿಯಾ ಪ್ರಾಣೇಶ್ವರಿ, ಬಾ ಬೇಗ. ಸ್ವಾಮಿ ಬಾ ಬೇಗ ಮನಮೋಹನ, ಸ್ವಾಮಿ ಬಾ ಬೇಗ ಮನಮೋಹನ, ಬಾ ಬೇಗ ಮನಮೋಹನ.
ಹತ್ತಿರ ಬರಬಾರದೆ? ಲಕ್ಷ್ಮಿ, ಬಾ ಬೇಗ. ಬಾ ಬೇಗ ಮನಮೋಹನ, ಸ್ವಾಮಿ ಬಾ ಬೇಗ ಮನಮೋಹನ. ಬಾ ಬೇಗ ಪ್ರಿಯ, ಬಾ ಬೇಗ ಸ್ವಾಮಿ, ಬಾ ಬೇಗ ಮನಮೋಹನ. ನಮ್ಮ ಆಕ್ರಮಣದಿಂದ ಕಂಗೆಟ್ಟಿರುವನದ ಅದೃಷ್ಟವೇ, ಅಮರರಾದರೂ ಚಲಿಸದಂತ ನಿಂತಿರುವ ದೇವತೆಗಳೇ, ತೇಜೋಹೀನರಾಗಿ ನಿಂತಿರುವ ದಿಕ್ಪಾಲಕರೇ, ಎಂದಿಗೆ ನಿಮ್ಮ ಹಟ್ಟಹಾಸ ಅಳಿಯಿತು, ಸ್ವಾತಂತ್ರ್ಯ ಸತ್ತಿತು, ವೈಭವ ಮುರಿಯಿತು. ಚಿಂತಿಸಬೇಡಿ. ಲೋಕಗಳನ್ನು ಕಾಪಾಡುವ ಈ ಲೋಕೇಶ್ವರ ಜಂದಿಗೂ ನಿಮ್ಮನ್ನು ಅನಾಥನನ್ನಾಗಿ ಮಾಡುವುದಿಲ್ಲ. ಆಗಲೇ ನಿಮಗೆ ಹೊಸ ಯೋಜನೆಗಳು ಸಿದ್ಧವಾಗಿವೆ. ಇಂದ್ರ, ನಿನಗೆ ನಮ್ಮರ ಮನೆಯ ಊಳಿಗದವನಾಗಿ ಬಿದ್ದಿರಬೇಕು. ಅಗ್ನಿ, ನಿನ್ನ ಕೆಲಸ ನಮ್ಮರ ಮನೆಯ ಪಾಕಶಾಲೆಯ ಮೇಲ್ವಿಚಾರಣೆ. ವಾಯು, ನಾವು ನಿಂತಲ್ಲಿ, ಕುಳಿತಲ್ಲಿ, ಮಲಗಿದಲ್ಲಿ ಸುಗಂಧಿತವಾದ ತಂಗಾಳಿ ಬೀಸುತ್ತಿರಬೇಕು. ವರುಣ, ಪ್ರಾಪ್ತ ಕಾಲವಾದೊಡನೆ ಬಂದು ನಮ್ಮ ಪಾದವನ್ನು ತೊಳೆಯಬೇಕು. ಯಮಧರ್ಮ, ಯಮರಾಜ, ಮೃತ್ಯು ದೇವತೆ, ಪಾಪ ನಾನೇ ನಿನಗೆ ಮೃತ್ಯುವಾಗಿ ಬಂದುಬಿಟ್ಟೆನಲ್ಲ. ಚಿಂತಿಸಬೇಡ. ನಿನ್ನ ಕೆಲಸ ನಮ್ಮರ ಮನೆಯ ಮಹಾದ್ವಾರದ ಕೆಲಸ. ಕೋಣದ ಮೇಲೆ ಕುಳಿತು ಕೆಲಸ ಮಾಡು. ನಾರಾಯಣ. ಯಾರವನು? ದಾನವೇಂದ್ರ. ಅಭ್ಯಾಸ ಫಲ. ಯಾರ ಮುಂದೆ ನಿನ್ನ ಅಭ್ಯಾಸ ಫಲ? ಏ ನಾರದ, ಏ ಲೋಕಕ್ಕೆಲ್ಲ ನಾನೇ ಸಾರ್ವಭೌಮ. ಅಮೃತವಾಣಿ, ದಿವ್ಯವಾಣಿ, ಅಮೃತವಾಣಿ. ಓ, ಇದೇನು ದೇವತೆಗಳು ಇಲ್ಲಿ ನಮಗೆ ಸೋತು ಬಂಧುಗಳಾಗಿದ್ದಾರೆ. ಆಗಬೇಕಾದ್ದೆ. ಆದರೆ ಏನಾದರೆ? ಅಷ್ಟ ದಿಕ್ಪಾಲಕರನ್ನು ಬಂಧಿಸಿದರೆ ಲೋಕಗಳ ಗತಿಯೇನು? ನೋವಿಲ್ಲವೇ? ನೀನಿದ್ದರೇನು ದಾನವೇಂದ್ರ? ಕಾಲಕ್ಕೆ ಮಳೆ ಕೊಡಲು ಸಾಧ್ಯವೇ? ಗಾಳಿಯಂತೆ ಬೀಸಲು ಸಾಧ್ಯವೇ? ಬೆಂಕಿಯಂತೆ ದಹಿಸಲು ಸಾಧ್ಯವೇ? ಇದು ನಿಜವೇ ನಾನದೇ. ಇದು ನಮಗೆ ಒಳೆಯಲಿಲ್ಲವಲ್ಲ, ಹೀಗೇನು ಮಾಡಲಿ? ಹೇಗೋ ಅಷ್ಟ ದಿಕ್ಪಾಲಕರು ಶರಣಾಗಿತರಾಗಿದ್ದಾರೆ. ಅವರನ್ನು ಬಿಟ್ಟು ಬಿಡಿ. ನಿಮ್ಮ ಆಜ್ಞೆಯಂತೆ ಅವರವರ ಕೆಲಸವನ್ನು ನಿರ್ವಹಿಸಿಕೊಂಡು ಹೋಗಲಿ. ಅದು ಸರಿಯೇ ಸೇನಾಧಿಪತಿ. ಅಷ್ಟ ದಿಕ್ಪಾಲಕರನ್ನು ಹೊರಗಟ್ಟು. ಹೇ ನಾರದ, ಬಾಯಿಗೆ ಹರಿಹರಿ, ಹರಹರ. ಎಲ್ಲಿಯಾದರೂ ಉಂಟೆ? ಇದರಲ್ಲಿ ನಿನ್ನದ್ದೇನಾದರೂ ಕುತಂತ್ರವೇನಾದರೂ ಇದೆಯೇ? ಹರಿಹರಿ, ಎಲ್ಲಾದರೂ ಉಂಟೆ? ಹೇಗಿರಬಾರದು? ಈ ನಾರದರು ಯಾರ ಪದವಿಯಲ್ಲಿರುತ್ತಾರೋ ಅವರ ಪಕ್ಷಪಾತಿ. ಅದು ಸರಿನೇ. ಅದು ಬದುಕುವವರ ಲಕ್ಷಣ. ದೇವತೆಗಳೇ, ಇನ್ನು ಮುಂದೆ ಯಜ್ಞ ಯಾಗಾದಿಗಳ ಆವಿರ್ಭಾಗವು ನಮಗೆ ಸೇರತಕ್ಕದ್ದು. ಒಪ್ಪಿಕೊಳ್ಳಿ. ಈ ಕ್ಷಣದಿಂದ ನಿಮ್ಮ ಸಾರ್ವಭೌಮತ್ವವನ್ನು ಶಿರಸ ವಹಿಸಬೇಕೆಂದು. ಆಗಬಹುದು. ನೆನಗಲ್ಲ ಹೇಳಿದ್ದು ದೇವರಿಗೆ. ನಿಮಗೆ ಆಪತ್ಕಾಲದಲ್ಲಿ ಪಾಪವಿಲ್ಲ. ಎಲ್ಲರೂ ಹೇಳಿ ಹಿರಣ್ಯಕಶಿಪುವೇ ಲೋಕೇಶ್ವರ.
ಶಂಭೋ ಮಹಾದೇವ ಸದಾ ಶಿವ ನಿಜ ಗುಣ ಸುಗುಣ ದಯಾನಿಧಿ ಶಂಭೋ ಮಹಾದೇವ. ನನ್ನ ಮೊಮ್ಮಗು ನೋಡಬೇಕೆಂಬ ಆಸೆಯು ಬಹಳವಾಗಿ ಕಾಡುತ್ತಿದೆ. ಎಂದಿಗೆ ಅವನನ್ನು ನೋಡುವೇನೋ ಏನೆಂಬಂತೆ. ಕಾಯಂದು ಸ್ವಾಮಿ, ನೋಡಿದಿರಾ ನಮ್ಮ ಮೊಮ್ಮಗುವನ್ನು? ಈತನಿಂದಲೇ ನಮ್ಮ ವಂಶ ಉದ್ಧಾರವಾಗುವುದೆಂದು ನಾರದ ಮಹಾತ್ಮರು ಹೇಳಿರುವರು. ನಿಜ ದೇವಿ, ಸೂರ್ಯ ಚಂದ್ರ ಇರುವ ತನಕ ಜಗತ್ತು ಕೊಂಡಾಡುವಂತಹ ಮಹಾಪುರುಷನಾಗುತ್ತಾನೆ ಈ ಪ್ರಹ್ಲಾದ. ಎಷ್ಟೇ ಆಗಲಿ ಅವನು ನನ್ನ ಮಗನಲ್ಲವೇ, ತಂದೆಯಂತೆ ಮಗ. ತಂದೆಯ ಸ್ಥಾನದಲ್ಲಿರುವವರೆಲ್ಲ ಬಯಸುವುದೇ ಹಾಗೆ, ಜರುಗುವುದೆಲ್ಲ ಅವರ ಪೂರ್ವ ಪುಣ್ಯ ವಿಶೇಷದಂತೆ. ಅದು ನಿಜಾನೇ. ನಿಮ್ಮ ಹಾಗೆ ನಾನಾಗಿದ್ದರೆ ಮೋವು ಹಿಡಿದು ಕುಳಿತುಕೊಳ್ಳಬೇಕಾಯಿತು. ಏನೋ ನಮ್ಮ ಪೂರ್ವ ಪುಣ್ಯ ವಿಶೇಷ. ಅಭಿನಯ ಪರಮೇಶ್ವರನಂತೆ ಕಂಗೊಳಿಸುತ್ತಿರುವುದು. ಅಭಿನಯ ಪರಮೇಶ್ವರ ಹಾಗೆ ಮೂಗು ಹಿಡಿದು ಕುಳಿತಿದ್ದಲೇ ನಿನ್ನಂತ ಪರಾಕ್ರಮಶಾಲಿ ಮಗನಾಗಿ ಪಡೆದದ್ದು. ಓಹೋ, ಇರಬಹುದು ಅಮ್ಮ. ತಂದೆ, ನೀವೇಕೆ ಗುಡಿಸಿನಲ್ಲಿ ವಾಸ ಮಾಡುತ್ತೀರಾ? ನಮ್ಮ ಅರಮನೆಗೆ ಬಂದು ನಿಮ್ಮ ಕುಮಾರನ ಸಾರ್ವಭೌಮವನ್ನು ನೋಡಬಾರದೆ? ಮಗನೇ, ಕಣ್ಣಾರೆ ಕಾಣುವುದಕ್ಕಿಂತ ಕಿವಿಯಾರೆ ಕೇಳುವುದೇ ಹೆಚ್ಚು ಸಂತೋಷ, ಹೆಚ್ಚು ತೃಪ್ತಿ. ಅಲ್ಪ ತೃಪ್ತರು, ಅಲ್ಪ ಸಂತೋಷಗಳು. ಏನಂದೆ? ನಿನಗಲ್ಲಮ್ಮ ಹೇಳಿದ್ದು. ನಿನ್ನ ಪತಿ ದೇವರಿಗೆ ಎಷ್ಟೇ ಹೋದರೂ ದೇವತ ಪಕ್ಷಪಾತಿಗಳಲ್ಲವೇ? ಅದಕ್ಕೆ ಹಿರಣ್ಯ, ಕಣ್ಣುಗಳೆರಡಿದ್ದರು ಕಾಣುವ ನೋಟ ಒಂದೇ, ಮಕ್ಕಳೆಷ್ಟೇ ಇದ್ದರು ಹೆತ್ತವರ ಪ್ರೀತಿ ಒಂದೇ. ಈ ಸೃಷ್ಟಿ ಪರಮಾತ್ಮ ನಾಡಿಸುತ್ತಿರುವ ನಾಟಕ. ಈ ನಾಟಕದಲ್ಲಿ ಬರ್ತಕ್ಕಂತಹ ಪಾತ್ರಧಾರಿಗಳನ್ನು ವೀಕ್ಷಿಸುವ ಪ್ರೇಕ್ಷಕರು ನಾವು. ಏ ನಾಟಕದಲ್ಲಿ ನಮ್ಮ ಅಭಿನಯ ಹೇಗಿದೆ? ತುಂಬಾ ಸೊಗಸಾಗಿದೆ. ಆ ನಿಮ್ಮ ದೇವತೆಗಳ ಪಾತ್ರ ಅದು ಚೆನ್ನಾಗಿದೆ. ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಪಾತ್ರಧಾರಿಗಳು ನಾವು, ಪ್ರೇಕ್ಷಕರು ಮತ್ತು ವೀಕ್ಷಕರು ನೀವು. ಈಗ
ನೀವು ನಮ್ಮ ಅರಮನೆಗೆ ಬಂದರೆ ಆ ನಿಮ್ಮ ದೇವತೆಗಳ ಪಾತ್ರವನ್ನು ವೀಕ್ಷಿಸಬಹುದು. ಆಗಲಿ ರಣ್ಯ, ಅವನ ಪ್ರೇರಣೆ ಆದಾಗ ಖಂಡಿತ ಬರುತ್ತೇವೆ. ಬನ್ನಿ ಬನ್ನಿ, ಹಾತ್ಯವಾಗಿ ಕಾದಿರುತ್ತೇವೆ. ಅಮ್ಮ ಕಾಯೋದು. ಹಿರಣ್ಯ, ಸ್ವಾಮಿ, ಏನಿದು? ಇವನ ರೀತಿ ನೀತಿಗಳೇ ಬದಲಾಗಿರುವುದಲ್ಲ ಸ್ವಾಮಿ. ಹುಟ್ಟಿದ ಮಕ್ಕಳು ಹಾಗೆ ಇರಲು ಸಾಧ್ಯವಿಲ್ಲ. ಬೆಳೆಯುತ್ತವೆ. ಬೆಳೆದ ಹಾಗೆ ಸಹಜವಾಗಿ ಮಾತು, ನಡತೆ ಎಲ್ಲವೂ ವ್ಯತ್ಯಾಸಗೊಳ್ಳುತ್ತದೆ. ಹಾಗಾದರೆ ಇದರಿಂದ ಮುಂದೆ ಪರಿಣಾಮವೇನು ಸ್ವಾಮಿ? ಅಯ್ಯೋ ಮರುಳೆ, ಆ ನಿನ್ನ ಮನಸ್ಸನ್ನು ಧ್ಯಾನದ ಕಡೆ ಹರಿಸೋ. ಅವನ ಸಂಕಲ್ಪವಿದ್ದಂತೆ ನಡೆಯುತ್ತದೆ. ನಡೆ ಹೋಗೋಣ. ಹಾಗೆ ಆಗಲಿ ಸ್ವಾಮಿ.